ಮಿಲಿಟರಿ ಪ್ರತಿಕಾರದ ಕ್ರಮಗಳನ್ನು ಕೂಡ ಉತ್ಪನ್ನದ ಹಾಗೆ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಹುದು ಅನ್ನೋದಾದ್ರೆ ಭಾರತದಲ್ಲಿ ರಾಷ್ಟ್ರೀಯತೆ ಕೂಡ ಕೆಲವರಿಗೆ ಒಂದು ಸರಕಾಗ್ಬಿಟ್ಟಿದೆಯಾ? ಕಾರ್ಪೊರೇಟ್ಗಳು ಮತ್ತೆ ವ್ಯಕ್ತಿಗಳು ಮಿಲಿಟರಿ ಕಾರ್ಯಾಚರಣೆಯನ್ನ ಟ್ರೇಡ್ ಮಾರ್ಕ್ ಮಾಡೋ ಹೊರಟಿರೋದು ಸರಿನಾ? ರಾಷ್ಟ್ರೀಯ ದುಃಖ ಮತ್ತೆ ಮಿಲಿಟರಿ ಕ್ರಮವನ್ನ ಮಾರುಕಟ್ಟೆ ಆಸ್ತಿಗಳಾಗಿ ನೋಡುವಂತಹ ಮನಸ್ಥಿತಿಯನ್ನ ನಾವು ಕಾಣ್ತಾ ಇದ್ದೀವ. ನಿಜವಾದ ತ್ಯಾಗ ಮತ್ತೆ ರಾಷ್ಟ್ರೀಯ ಭದ್ರತೆಯನ್ನ ಮನರಂಜನಾ ವಿಷಯವಾಗಿಸುವಂತಹ ಆತುರ ಕಾಣಿಸ್ತಾ ಇದೆಯಾ? ಕಾರ್ಪೊರೇಟ್ಗಳು ಪ್ರಜಾಸತ್ತಾತ್ಮಕ ಸಮಗ್ರತೆಯನ್ನ ರಕ್ಷಿಸೋದಕ್ಕಿಂತ ಹಣ ಗಳಿಸೋದಕ್ಕೆ ಭಾವನೆಗಳನ್ನ ಬಳಸ್ತಾ ಇರೋದನ್ನ ನೋಡಿದ್ರೆ ಪ್ರಜಾಪ್ರಭುತ್ವದ ಕಥೆ ಏನು? ಆಪರೇಷನ್ ಸಿಂಧೂರನ್ನ ಕೆಲವರಿಂದ ವ್ಯಾಪಾರಕ್ಕೆ ಬಳಸುವಂತ ಯತ್ನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಇಡೀ ದೇಶ ಆಪರೇಷನ್ ಸಿಂಧೂರ್ ಬಗ್ಗೆ ಹೆಮ್ಮೆ ಪಡ್ತಾ ಇದೆ. ಎಲ್ಲರೂ ನಮ್ಮ ಮೂರೂ ಪಡೆಗಳಾದ ಭೂಸೇನೆ, ನೌಕಾಪಡೆ ಮತ್ತೆ ವಾಯುಪಡೆ ಜೊತೆಗಿದ್ದಾರೆ. ಇಡೀ ದೇಶ ನಮ್ಮ ಪಡೆಗಳ ಜೊತೆಗೆ ನಿಂತಾಗ ಕೆಲವರು ಅದರಲ್ಲಿ ಲಾಭ ಗಳಿಸೋದಕ್ಕೆ ಅವಕಾಶವನ್ನು ಹುಡುಕ್ತಾ ಇದ್ದಾರೆ. ವರದಿಯ ಪ್ರಕಾರ ಕಾರ್ಯಾಚರಣೆ ಮುಗಿದ 24 ಗಂಟೆಗಳ ಒಳಗೆ ಆಪರೇಷನ್ ಸಿಂಧೂರ್ ಟ್ರೇಡ್ ಮಾರ್ಕ್ ಆಗಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ರಿಲಯನ್ಸ್ ಇಂಡಸ್ಟ್ರೀಸ್ ದೆಹಲಿಯ ವಕೀಲರು, ನಿವೃತ್ತ ಸೇನಾ ಅಧಿಕಾರಿ ಮತ್ತೆ ಇನ್ನೊಬ್ಬ ವ್ಯಕ್ತಿ ಕಾರ್ಯಾಚರಣೆ ಮುಗಿದು 24 ಗಂಟೆ ಒಳಗೇನೆ ಆಪರೇಷನ್ ಸಿಂಧೂರ್ ಟ್ರೇಡ್ ಮಾರ್ಕ್ ಆಗಿ ಅರ್ಜಿಯನ್ನು ಸಲ್ಲಿಸಿದ್ರ ಬಗ್ಗೆ ವರದಿಯಾಗಿದೆ. ಮೇ 7, 2025 ಬೆಳಿಗ್ಗೆ 10:42 ಸಂಜೆ 6:27 ನಡುವೆ ರಿಲಯನ್ಸ್ ಸಂಸ್ಥೆ, ಮುಂಬೈ ನಿವಾಸಿ ಮುಖೇಶ್ ಚೇತ್ರಂ ಅಗರ್ವಾಲ್ ಹಾಗೆ ಭಾರತೀಯ ವಾಯುಪಡೆಯ ನಿವೃತ್ತ ಅಧಿಕಾರಿ ಗ್ರೂಪ್ ಕ್ಯಾಪ್ಟನ್ ಕಮಲ್ ಸಿಂಗ್ ಒಬೇರ್ ಹಾಗೆ ದೆಹಲಿ ಮೂಲದ ವಕೀಲ ಅಲೋಕ್ ಕೊಠಾರಿ ಅರ್ಜಿಯನ್ನು ಸಲ್ಲಿಸಿದರು. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಾಕ್ಷ್ಯಚಿತ್ರವನ್ನು ನಿರ್ಮಿಸುವಂತಹ ಉದ್ದೇಶಕ್ಕಾಗಿ ಈ ಆಪರೇಷನ್ ಸಿಂಧೂರ್ ಟ್ರೇಡ್ ಮಾರ್ಕ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆಗೆ ಮುಖೇಶ್ ಚೇತ್ರಂ ಅಗರ್ವಾಲ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಜೊತೆಗೆ ಸಂಗೀತೋತ್ಸವವನ್ನು ಮಾಡೋದಕ್ಕೆ ಬಯಸೋದಾಗಿ ಅವರು ಹೇಳಿದ್ದಾರೆ. ಸೈನ್ಯದ ಶೌರ್ಯ ಮತ್ತೆ ನಮ್ಮ ವಾಯುಪಡೆ ಮತ್ತೆ ನೌಕಾಪಡೆಯ ಶೌರ್ಯವನ್ನು ಆಧರಿಸಿದ ಉತ್ಸವವನ್ನು ಆಯೋಜಿಸೋದಕ್ಕೆ ಬಯಸ್ತೀನಿ, ನಾನು ಒಂದು ಸಂಗೀತ ಉತ್ಸವವನ್ನು ಆಯೋಜಿಸೋದಕ್ಕೆ ಬಯಸ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಪ್ಟನ್ ಕಮಲ್ ಸಿಂಗ್ ಒಬೇರ್ ಅರ್ಜಿಯಲ್ಲಿ ಮನರಂಜನೆ, ಚಲನಚಿತ್ರ ನಿರ್ಮಾಣ ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ವೆಬ್ ಸರಣಿ ನಿರ್ಮಾಣದ ಉದ್ದೇಶದ ಬಗ್ಗೆ ವಿವರಣೆ ಇದೆ. ಇನ್ನು ಅಲೋಕ್ ಕೊಠಾರಿ ಅವರು ಶಿಕ್ಷಣ, ತರಬೇತಿ, ಮನರಂಜನೆ, ಕ್ರೀಡೆ ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಒದಗಿಸೋದು ತಮ್ಮ ಉದ್ದೇಶ ಅಂತ ಹೇಳಿದ್ದಾರೆ. ಆದರೆ ಈ ನಡುವೆ ಮತ್ತೊಂದು ಸುದ್ದಿ ಬಂದಿದ್ದು, ಆಪರೇಷನ್ ಸಿಂಧೂರ್ ಟ್ರೇಡ್ ಮಾರ್ಕ್ ಆಗಿ ಕೋರಿ ತಾನು ಸಲ್ಲಿಸಿದಂಥ ಅರ್ಜಿಯನ್ನು ರಿಲಯನ್ಸ್ನ ಜಿಯೋ ಸ್ಟುಡಿಯೋಸ್ ಹಿಂಪಡೆದಿದೆ. ಅರ್ಜಿ ಸಲ್ಲಿಸಿದಂಥ ಒಂದು ದಿನದ ಒಳಗೆ ಅದು ಅರ್ಜಿಯನ್ನು ಹಿಂತೆಗೆದುಕೊಂಡಿದೆ. ಅರ್ಜಿ ಹಿಂಪಡಿತಾ ಇರೋದಾಗಿ ಕಂಟ್ರೋಲರ್ ಜನರಲ್ ಆಫ್ ಪೇಟೆಂಟ್ಸ್, ಡಿಸೈನ್ ಆ್ಯಂಡ್ ಟ್ರೇಡ್ ಮಾರ್ಕ್ಸ್ಗೆ ತಿಳಿಸಿರುವಂಥ ಅದು ಅರ್ಜಿ ಹಿಂಪಡೆದಿರೋದ್ರ ಕುರಿತು ಆದೇಶವನ್ನು ಹೊರಡಿಸಿರುವಂತೆ ಮನವಿ ಮಾಡಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿಯೂ ಕೂಡ ರಿಲಯನ್ಸ್ ಮಾಹಿತಿಯನ್ನು ಹಂಚಿಕೊಂಡಿದೆ. ಸಂಸ್ಥೆಯ ಕಿರಿಯ ನೌಕರರೊಬ್ಬರು ಅಜಾಗರೂಕತೆಯಿಂದ ಅನುಮತಿಯನ್ನು ಪಡೆಯದೇ ಅರ್ಜಿ ಸಲ್ಲಿಸಿದ್ರು. ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಆಪರೇಷನ್ ಸಿಂಧೂರ್ ಹೆಸರನ್ನ ವಾಣಿಜ್ಯ ಚಿಹ್ನೆಯಾಗಿ ಬಳಸುವಂಥ ಉದ್ದೇಶ ಇಲ್ಲ ಅಂತ ಅದು ಸ್ಪಷ್ಟನೆಯನ್ನು ನೀಡಿದೆ. ಭಯೋತ್ಪಾದನೆ ವಿರುದ್ಧದ ಈ ಹೋರಾಟದಲ್ಲಿ ರಿಲಯನ್ಸ್ ಸರ್ಕಾರ ಮತ್ತು ಸಶಸ್ತ್ರ ಪಡೆಗಳಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ಲುತ್ತೆ. ಭಾರತ ಮೊದಲು ಅನ್ನುವಂಥ ಧ್ಯೇಯ ವಾಕ್ಯಕ್ಕೆ ನಮ್ಮ ಬದ್ಧತೆ ಅಚಲವಾಗಿದೆ ಅಂತ ತಿಳಿಸಿದೆ. ಭಯೋತ್ಪಾದಕರ ನಿಗ್ರಹಕ್ಕಾಗಿ ಭಾರತೀಯ ಸೇನಾ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ಹೆಸರು ಘೋಷಿಸಿದಂಥ ಕೆಲವೇ ಗಂಟೆಗಳಲ್ಲಿ ಆ ಹೆಸರಿನ ಬಳಕೆಯನ್ನು ಕೋರಿ ರಿಲಯನ್ಸ್ ಅರ್ಜಿ ಸಲ್ಲಿಸಿತ್ತು. ಸೇನಾ ಕಾರ್ಯಾಚರಣೆ ನಡೆದು 24 ಗಂಟೆ ಕಳೆಯೋದ್ರೊಳಗೇನೆ ಆ ಹೆಸರಿನ ಕುರಿತಾದ ವಿಶೇಷ ಹಕ್ಕನ್ನು ತಮಗೆ ಮಾತ್ರನೇ ನೀಡುವಂತೆ ಕೋರಿ ಅವರೆಲ್ಲರೂ ಅರ್ಜಿಗಳು ಸಲ್ಲಿಕೆಯಾಗಿದ್ದು. ಆದರೆ ಇಲ್ಲಿ ಬರುವಂಥ ಪ್ರಶ್ನೆ ಏನು ಅಂತ ಅಂದರೆ, ಈ ಹೆಸರನ್ನು ಟ್ರೇಡ್ ಮಾರ್ಕ್ ಮಾಡಿದರೆ ಇದು ಸೇನೆಯ ಶೌರ್ಯವನ್ನು ತಮ್ಮ ಲಾಭಕ್ಕಾಗಿ ಬಳಸುವಂಥ ರಣಹದ್ದು ವ್ಯವಸ್ಥೆ ಅಲ್ವಾ? ಆಪರೇಷನ್ ಸಿಂಧೂರನ್ನು ಯಾರು ಮತ್ತು ಯಾವ ಉದ್ದೇಶಕ್ಕಾಗಿ ಟ್ರೇಡ್ ಮಾರ್ಕ್ ಮಾಡೋದಕ್ಕೆ ಬಯಸಿದ್ರು ಅನ್ನೋದು ಎಲ್ಲ ವಿವರಗಳಲ್ಲಿ ಸ್ಪಷ್ಟ ಆಗಿದೆ. ಟ್ರೇಡ್ ಮಾರ್ಕ್ಗೆ ಈ ಹೆಸರನ್ನು ನೀಡಬೇಕಾ ಅಥವಾ ಬೇಡವಾ ಅನ್ನೋದು ಸರ್ಕಾರ ನಿರ್ಧಾರ ಮಾಡುತ್ತೆ. ಆ ಹೆಸರು ಬೇರೆ ಹೆಸರಿಗೆ ಹೋಲುತ್ತಾ ಅಥವಾ ಇಲ್ವಾ ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ, ಅದು ಬೇರೆ ವಿಚಾರ. ಆದರೆ ಸರ್ಕಾರ, ಸೇನೆ, ಮಿಲಿಟರಿ ಕಾರ್ಯಾಚರಣೆಯ ಭಾಗವಾಗಿ ಬಳಸಿದಂಥ ಹೆಸರನ್ನು ಯಾವುದೇ ಕಂಪನಿ ಅಥವಾ ವ್ಯಕ್ತಿ ತನ್ನ ಬಳಕೆಗಾಗಿ ಹಕ್ಕು ಪಡಿಬಹುದಾ? ಈ ಹೆಸರನ್ನು ಟ್ರೇಡ್ ಮಾರ್ಕ್ ಆಗಿ ಪಡೆಯೋದಕ್ಕೆ ಮುಗಿಬಿದ್ದಿದ್ರ ಹಿಂದೆ ಅದು ದೇಶದ ಜನರ ಭಾವನೆಗಳೊಂದಿಗೆ ಸಂಬಂಧ ಹೊಂದಿರೋದ್ರಿಂದ ಅದನ್ನು ಬಳಸಿ ಲಾಭ ಮಾಡಿಕೊಳ್ಳುವಂಥ ಉದ್ದೇಶ ಇರೋದಂತೂ ಸ್ಪಷ್ಟ ಆಯ್ತು. ಈಗ ಆ ಹೆಸರಿನೊಂದಿಗೆ ಜನರ ಭಾವನೆಗಳಿವೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅದನ್ನು ಬೇಗ ನೋಂದಾಯಿಸಿ ಲಾಭ ಗಳಿಸಬಹುದು ಅನ್ನೋದು ಅವ್ರ ಉದ್ದೇಶ. ಆದರೆ ಪ್ರಶ್ನೆ ಏನು ಅಂತ ಅಂದರೆ, ಸರ್ಕಾರ ಇದನ್ನು ತಡಿಬಹುದಾ ಅನ್ನೋದು. ಕಾನೂನು ಪರಿಣಿತರು ಹೇಳೋ ಪ್ರಕಾರ ಇಂಥ ಯಾವುದೇ ಕಾರ್ಯಾಚರಣೆ ನಡೆದರೆ ಸಾಮಾನ್ಯವಾಗಿ ಸರ್ಕಾರ ಅಥವಾ ರಕ್ಷಣಾ ಸಚಿವಾಲಯ ಹೆಸರನ್ನು ನೋಂದಾಯಿಸೋದಿಲ್ಲ. ಅದನ್ನು ವಾಣಿಜ್ಯಿಕವಾಗಿ ಬಳಸಲಾಗೋದಿಲ್ಲವಾದ್ದರಿಂದ ಅದನ್ನು ನೋಂದಾಯಿಸೋದಿಲ್ಲ.
ಅವರು ಅದನ್ನು ನೋಂದಾಯಿಸದೇ ಇದ್ದರೆ ಅದು ಸುರಕ್ಷಿತ ಅಲ್ಲ, ಮತ್ತು ಯಾರಾದರೂ ಅದನ್ನು ನೋಂದಾಯಿಸ್ಕೊಳ್ಬಹುದು. ಆದರೆ ನೋಂದಣಿ ಸಂಖ್ಯೆಯನ್ನು ಪಡೆಯುವಂಥ ಹಕ್ಕನ್ನು ರಿಜಿಸ್ಟ್ರಾರ್ ಹೊಂದಿರುತ್ತಾರೆ. ಯಾವುದೇ ವ್ಯಕ್ತಿ ಅದನ್ನು ಬಳಸಿ ದಾರಿ ತಪ್ಪಿಸುವಂಥ ಮಾಹಿತಿ ಬಂದರೆ ಅಥವಾ ಬೇರೆ ದೇಶದಲ್ಲಿರುವಂಥ ಯಾವುದೇ ವ್ಯಕ್ತಿಯ ಭಾವನೆಗಳಿಗೆ ಯಾವುದೇ ರೀತಿಯಲ್ಲಿ ನೋವನ್ನು ಉಂಟು ಮಾಡಿದ್ರೆ ಅಥವಾ ಅದು ಸಾರ್ವಜನಿಕ ನೀತಿಗೆ ವಿರುದ್ಧವಾಗಿದ್ದರೆ ಅದನ್ನು ನಿರಾಕರಿಸಬಹುದು. ಅಥವಾ ಬೇರೆ ಯಾವುದೇ ವ್ಯಕ್ತಿ ಅದನ್ನು ನೋಂದಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ಆಕ್ಷೇಪಿಸಿದರೆ ಸರ್ಕಾರ ಅದರ ನೋಂದಣಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು. ಈ ಟ್ರೇಡ್ ಮಾರ್ಕ್ಗೆ ಆಕ್ಷೇಪಣೆಗಳನ್ನು ಎತ್ತಬಹುದು ಮತ್ತು ಯಾವುದೇ ಟ್ರೇಡ್ ಮಾರ್ಕನ್ನು ನೋಂದಣಿಗಾಗಿ ಸಲ್ಲಿಸಿದಾಗಲೆಲ್ಲ ಆಕ್ಷೇಪಣೆಗಳನ್ನು ಕೇಳಲಾಗುತ್ತೆ. ಯಾವುದೇ ವ್ಯಕ್ತಿ ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಅವ್ರ ಆಕ್ಷೇಪಣೆಗಳು ಮಾನ್ಯವಾಗಿದೆ ಅಂತ ನೋಡಿ ಆ ಎಲ್ಲ ಆಕ್ಷೇಪಣೆಗಳನ್ನು ತೆಗೆದು ಹಾಕಿದಾಗಲೇ ಆ ವ್ಯಕ್ತಿಗೆ ಟ್ರೇಡ್ ಮಾರ್ಕನ್ನು ನೀಡಲಾಗುತ್ತೆ. ಆ ಹೆಸರು ಸರ್ಕಾರದ ಹೆಸರಿನಲ್ಲಿದೆ ಅಂತ ಎಲ್ಲಿಯೂ ಕೂಡ ನೋಂದಾಯಿತ ಆಗಿರೋದಿಲ್ಲ. ಆದರೆ ಸರ್ಕಾರ ಆಕ್ಷೇಪಣೆ ಎತ್ತಿದರೆ ಅದನ್ನು ತಡಿಬಹುದು. ಯಾಕಂದರೆ ಜನರ ಭಾವನೆಗಳು ಅದರ ಜೊತೆಗಿರುತ್ತವೆ. ಮತ್ತು ಯಾರಾದರೂ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಬಯಸಿದರೆ ಅಥವಾ ಅದು ಯಾವುದೇ ರೀತಿಯಲ್ಲಿ ಸಾರ್ವಜನಿಕ ನೀತಿಗೆ ವಿರುದ್ಧವಾಗಿದ್ದರೆ ಅದನ್ನು ಸರ್ಕಾರದ ವಿರುದ್ಧ ಅಥವಾ ದೇಶದ ವಿರುದ್ಧ ಬಳಸಿದ್ರೆ ಸರ್ಕಾರ ಖಂಡಿತವಾಗಿಯೂ ಅದನ್ನು ಆಕ್ಷೇಪಿಸಬಹುದು ಮತ್ತು ಅದನ್ನು ಹಿಂತೆಗೆದುಕೊಳ್ಳಬಹುದು ಅಂತ ಪರಿಣಿತರು ಹೇಳ್ತಾರೆ. ಈ ಟ್ರೇಡ್ ಮಾರ್ಕ್ ಅರ್ಜಿ ವಿಷಯದ ಬಗ್ಗೆ ಗದ್ದಲ ಉಂಟಾದ ಬೆನ್ನಲ್ಲೇನೆ ರಿಲಯನ್ಸ್ ಇಂಡಸ್ಟ್ರೀಸ್ ತನ್ನ ಅರ್ಜಿಯನ್ನು ವಾಪಸ್ ಪಡೆದಿದೆ. ಆಪರೇಷನ್ ಸಿಂಧೂರ್ ಅನ್ನೋದನ್ನು ಟ್ರೇಡ್ ಮಾರ್ಕ್ ಮಾಡುವಂಥ ಯಾವುದೇ ಉದ್ದೇಶವನ್ನು ಹೊಂದಿಲ್ಲ ಅಂತ ಅದು ಹೇಳಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ನ ಘಟಕವಾದಂತಹ ಜಿಯೋ ಸ್ಟುಡಿಯೋಸ್ ತನ್ನ ಟ್ರೇಡ್ ಮಾರ್ಕ್ ಅರ್ಜಿಯನ್ನು ಹಿಂತೆಗೆದುಕೊಂಡಿದೆ. ಅಂದರೆ ಟ್ರೇಡ್ ಮಾರ್ಕ್ ಅರ್ಜಿಯನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಸಲ್ಲಿಸಿತ್ತು ಮತ್ತು ಈಗ ಅದನ್ನು ಹಿಂಪಡೆದಿದೆ. ಹಾಗಾದರೆ ಇಂತಹ ದೊಡ್ಡ ಕಾರ್ಪೊರೇಟ್ಗಳು ಮತ್ತು ವ್ಯಕ್ತಿಗಳು ಇಂಥ ಒಂದು ಘಟನೆಯನ್ನು ನಾಟಕೀಯವಾಗಿಸಿ ಅದರ ಮೂಲಕ ಲಾಭ ಮಾಡ್ಕೊಳ್ಳೋದಕ್ಕೆ ಹೊರಡೋದ್ರ ಅರ್ಥ ಏನು? ಸೈನ್ಯದವರ ಧೈರ್ಯವನ್ನು ಲಾಭ ಗಳಿಕೆ ಉದ್ದೇಶಕ್ಕೆ ಬಳಸುವಂಥ ಆತುರ ಇದಾಗಿದೆ ಅಲ್ವಾ? ದೇಶಭಕ್ತಿ ಅಂತ ಹೇಳ್ತಾನೆ ಹಣ ಮಾಡುವಂಥ ಈ ಲಾಭಕೋರರ ಬಗ್ಗೆ ನಾವೇನು ಹೇಳೋದು? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.